ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ಳಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಬೆನಕ ಎಂಟರ್ಪ್ರೈಸಸ್ ಅಲ್ಲಿ ನಮ್ಮ ಶಾಪ್ ಅಲ್ಲಿ ಸುಮಾರು ಟೆಕ್ಸ್ಟೈಲ್ ಐಟಮ್ಸ್ ಆಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಬಟ್ ಎಲ್ಲದಕ್ಕಿಂತ ಬ್ಯೂಟಿ ಪ್ರಾಡಕ್ಟ್ಸ್ ನಮ್ಮಲ್ಲಿ ಏನು ಸುಮಾರು 25 ಪ್ರಾಡಕ್ಟ್ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ 5 ಐಟಮ್ಸ್ ತುಂಬಾ ಮೂವಿಂಗ್ ಅಲ್ಲಿ ಹೋಗ್ತಿದೆ. ಅದರಲ್ಲೂ ಒಂದು 3 ಪಾಯಿಂಟ್ಸ್ ಮಾತಾಡಬೇಕು ಅಂತ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದೀನಿ ಫ್ರೆಂಡ್ಸ್. ಮೊದಲನೇದಾಗಿ ಏನಪ್ಪಾ ಅಂತ ಅಂದ್ರೆ ಫ್ರೆಂಡ್ಸ್, ನಮಗೆ ಈ ಒಂದು ಮಂತ್ ಇಂದಾನೆ ಅಂತಾನೆ ಹೇಳ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಗೊತ್ತಿಲ್ದಂಗೆ ನಮ್ಮ ಜನಗಳು ಕೊಟ್ಟಿರೋ ರಿವ್ಯೂಗಳು ನೋಡ್ಕೊಂಡು ಒಬ್ರಿಗೊಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಒಂದೇ ದಿನದಲ್ಲಿ 200ಕ್ಕಿಂತ ಹೆಚ್ಚಿಗೆ ಬುಕಿಂಗ್ ಬಂದಿರೋದ್ರಿಂದ ನಮಗೂ ಕೂಡ ಅವಕಾಶ ಆಗ್ತಾ ಇಲ್ಲ. ಸೊ ಆದ್ರೂ ಕೂಡ ನಾವು 3-4 ಮೆಂಬರ್ಸ್ ಇದ್ಕೊಂಡು ವರ್ಕಿಂಗ್ ನ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ಸೊ ಅದ್ರಲ್ಲೂ ಕೂಡ ಸ್ವಲ್ಪ ವೆಬ್ಸೈಟ್ ಪ್ರಾಬ್ಲಮ್ ಆಗಿತ್ತು, ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಸರ್ವರ್ ಇಲ್ಲ ಅಂದ್ರು 2 ಪಾಯಿಂಟ್. 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕೊರಿಯರ್ ಬೈಸ್ ಏನಾದ್ರು ನೀವು ಆಲ್ರೆಡಿ ಪೇಮೆಂಟ್ ಮಾಡಿರ್ತೀರ, ನಮಗೆ ಪೇಮೆಂಟ್ ಮಾಡಿ ಅವ್ರುಗಳು ನಿಮ್ಗೆ ಪೇಮೆಂಟ್ ಕೇಳಿದಾಗ ದಯವಿಟ್ಟು ಯಾರು ಪೇಮೆಂಟ್ ಮಾಡಬೇಡಿ. ನಿಮ್ಗೆ OTP ಬರೋಕ್ಕಿಂತ ಮುಂಚೆಗೆ ಯಾರು ಕೈಗೆ ತಗೋಬೇಡಿ. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ಇನ್ನೊಂದು ಬೇಜಾರ್ ವಿಷಯ ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಏಪ್ರಿಲ್ ತಿಂಗಳಿಂದ ಸುಮಾರು 1.5 ವರ್ಷದಿಂದ ನಾನು ಆಲ್ಮೋಸ್ಟ್ ನಮ್ಮ ಕಸ್ಟಮರ್ಗೆ ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಏನೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಡೇ ನೈಟ್ ಕ್ರೀಮ್ ಆಗಿರ್ಬೋದು, ಸ್ಮಾಲ್ ಕ್ರೀಮ್ ಆಗಿರ್ಬೋದು, ಯಾರೇ ತಗೊಂಡ್ರು ನಮ್ಮಲ್ಲಿ ಸೋಪ್ ಅನೌನ್ಸ್ಮೆಂಟ್ ಇತ್ತು. ನಮ್ಮಲ್ಲಿ ಸೋಪು ಫ್ರೀ ಕೊಡ್ತಾ ಇದ್ದೆ ನಾನು. ಈ ಯಾರು ಸ್ಮಾಲ್ ಕ್ರೀಮ್ ಆಗಿರ್ಬೋದು, ಡೇ ನೈಟ್ ಕ್ರೀಮ್ ಆಗಿರ್ಬೋದು ತಗೊಂಡ್ರೆ 2 ತರ ಸೋಪು ನಾನು ಫ್ರೀ ಕೊಡ್ತಾ ಇದ್ದೆ. ಅದು ಸೋಪ್ ವ್ಯಾಲ್ಯೂ ಬಂದು 120-100 ರುಪೀಸ್ ಅಲ್ಲಿ ಇತ್ತು. ಬಟ್ ಆದ್ರೂ ನಾನು ನನ್ನ ಕಂಟೆಂಟ್ಸ್ ಗೋಸ್ಕರ ಸೋಪು ಫ್ರೀ ಕೊಡ್ತಾ ಇದೆ ಫ್ರೆಂಡ್ಸ್. ಈಗ ಹಲವಾರು ಕಾರಣಗಳಿಂದ ಪ್ರೊಡಕ್ಷನ್ ಬರ್ದೇ ಇರೋದ್ರಿಂದ ಸೋಪ್ ನ ಸ್ಟಾಪ್ ಮಾಡ್ತಾ ಇದೀವಿ. ಸೊ ಕ್ರೀಮ್ ಅಲ್ಲಿ ರಿಸಲ್ಟ್ ಇದೆ. ಯಾಕಂದ್ರೆ ಎಲ್ಲಾ ಮಂತ್ಲಿ ನೀವು ಸುಮಾರು ಒಂದು 3-3.5 ಸಾವಿರ ಕಸ್ಟಮರ್ಸ್ ಏನಿದ್ದೀರಾ ಪರ್ಚೇಸ್ ಮಾಡೋದ್ರಿಂದ ರಿವ್ಯೂ ನಿಮ್ಗೆ ಗೊತ್ತು, ಕ್ರೀಮ್ ಅಲ್ಲಿ ರಿಸಲ್ಟ್ ಇದೆ. ಸೊ ಸೋಪ್ ಒಂದು ಕೊಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಸೋಪ್ ಬೇಕು ಅನ್ನೋರಿಗೆ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ಬುಕಿಂಗ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ತಗೋಬಹುದು. 2 ಆಮೇಲೆ ಮತ್ತಿನ್ನೊಂದು ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ವಿಡಿಯೋ ಮಾಡ್ಕೊಂಡು ಓಪನ್ ಮಾಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಸ್ಮಾಲ್ ಐಟಮ್ಸ್ ಇರೋದ್ರಿಂದ ನಾವೇ ಮಿಸ್ಟೇಕ್ ಮಾಡಿರ್ತೀವ ಅಥವಾ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರು ಕೂಡ ಜೋಡಿಸ್ಬಿಟ್ಟು ವಿಡಿಯೋ ಕಳ್ಸಿದ್ರೆ ನಾವು ಒಪ್ಕೊಳ್ಳಲ್ಲ. ಪ್ರತಿಯೊಬ್ರು ವಿಡಿಯೋ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ. ಸೊ ಫ್ರೆಂಡ್ಸ್, ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ನಮ್ಮ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ಡೇ ನೈಟ್ ಕ್ರೀಮ್ ಆಗಿರ್ಬೋದು, ಸ್ಮಾಲ್ ಕ್ರೀಮ್ ಆಗಿರ್ಬೋದು, ಸುಮಾರು ಜನ ತಿಂಗಳಿಗೆ 3,500 4,000 ಜನ ಏನ್ ನೀವು ತಗೋತಾ ಇದ್ದೀರಾ, ನಿಮ್ಮಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಶಾಪ್ ಅಲ್ಲಿ ಇವತ್ತು ಸ್ಪೆಷಲ್ ಅಂತ ಅಂದ್ರೆ ಅಂಡಮಾನ್ ಆಯ್ತು, US ಆಯ್ತು, ಯುರೋಪ್ ಆಯ್ತು, ಗೋವಾ, ಪುಣೆ, ಚೆನ್ನೈ ಎಲ್ಲ ಆಲ್ಮೋಸ್ಟ್ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ನೋಡಿದ್ದೆ. ಬಟ್ ಇವತ್ತು ನನಗೆ ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ ಕೆನಡಾಗೆ ಸುಮಾರು 10,000 ಇಷ್ಟು ಐಟಮ್ಸ್ ನೋಡಿ, ಇಷ್ಟು ಐಟಮ್ಸ್ ನೋಡಿ ಇಲ್ಲಿದೆ. ಇಷ್ಟು ಐಟಮ್ಸ್ ಕೆನಡಾಗೆ, ಅದು ವಿಡಿಯೋದಲ್ಲಿ ಹಾಕಿರ್ತೀನಿ, ಕೆನಡಾಗೆ ಬುಕ್ ಆಗಿದೆ. ಇದಕ್ಕೆಲ್ಲ ಏನ್ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. 2ನೇದು ದೇವರ ರೂಪದಲ್ಲಿ ನೀವು ಪ್ರತಿಯೊಬ್ಬರಿಗೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಪ್ರಾಡಕ್ಟ್ ನ ನಂಬಿ ಅಷ್ಟು ತಗೊಂಡು ರಿಸಲ್ಟ್ ಚೆಕ್ ಮಾಡಿ ಪ್ರತಿಯೊಬ್ಬರು ರಿಸಲ್ಟ್ ಹೇಳ್ತಿದ್ದೀರಾ. ಇದೇ ರೀತಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾರು ಏನು ಭಯ ಪಡಬಾರ್ದು. ನನ್ನ ಕಡೆಯಿಂದ ಒಂದು ಹೆಮ್ಮೆಯಾದ ವಿಷಯ ಏನಪ್ಪಾ ಅಂದ್ರೆ ಸುಮಾರು 15 ಜನ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನನಗೆ ನಾನ್ ಬೆಳೆಯೋದ್ಕಿಂತ ನನ್ನ ಜೊತೆ ಬೆಳೆಸಿರೋ ಒಂದು ಖುಷಿ ನನಗಿದೆ. ಸೊ ಆಮೇಲೆ ಯಾವುದೇ ಕ್ರೀಮ್ ಅಲ್ಲಾಗ್ಲಿ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, ನನ್ನ ಅಂಗಡಿಯಿಂದ ಬಂದಿರೋದು BL ಅಂತ ಬಂದಿರುತ್ತೆ. ಈ ಪ್ರಾಡಕ್ಟ್ ಬಂದು ನಂದು. ಯಾಕಂದ್ರೆ ನಿಮ್ಗೆ ಗೊತ್ತು, ಸುಮಾರು ಹಲವಾರು ಡಬ್ಬಗಳು ಕ್ರೀಮ್ಗಳು ಚೇಂಜಸ್ ಬರ್ತಿರೋದ್ರಿಂದ ಅದಕ್ಕೆ ಹೊಣೆ ನಾನಲ್ಲ. ಯಾಕಂದ್ರೆ ನನ್ನ ಕ್ರೀಮ್ ಅಲ್ಲಿ ಕಾನ್ಫಿಡೆಂಟ್ ನಂದಿದೆ. ನನಗೆ ಕ್ರೀಮ್ ಕಾನ್ಫಿಡೆಂಟ್ ಇರಬೇಕು ಅಂತಾನೆ ನಾವು ಮೆಂಬರ್ಶಿಪ್ ಮಾಡಿ ನಾವು ನಮ್ಮ ಕಸ್ಟಮರ್ಗೆ 1 ವರ್ಷ ಕಾಲ 20% ಡಿಸ್ಕೌಂಟ್ ಕೊಟ್ಟು ನಮ್ಮ ಕಸ್ಟಮರ್ಗೆ ನನಗೆ ಸೇವೆ ಮಾಡ್ತಿರೋದು ಅಂತಾನೆ ಹೇಳ್ತೀನಿ. ಬಟ್ ಸುಮಾರು ಜನ ಕ್ರೀಮ್ಸ್ಗಳು ಸೇಲ್ ಮಾಡ್ತಾ ಇರೋದ್ರಿಂದ ಬೇರೆ ಕ್ರೀಮ್ ತಂದ್ಬಿಟ್ಟು ಈ ಕ್ರೀಮ್ ನಿಮ್ದೇನಾ, ಈ ಕ್ರೀಮ್ ಯಾಕೆ ಇಷ್ಟು, ಈ ಕ್ರೀಮ್ ಯಾಕೆ ಅಂತ ದಯವಿಟ್ಟು ಎನ್ಕ್ವೈರಿ ನನ್ನ ಹತ್ರ ಮಾಡಕ್ ಬರ್ಬೇಡಿ. ನನ್ನ ಕ್ರೀಮಲ್ಲಿ ಏನೇ ನಿಮ್ ಡೌಟ್ಸ್ ಇದ್ರು ನೇರ ಮೆಸೇಜ್ ಮಾಡಿ, ನೇರ ಕಾಲ್ ಮಾಡಿ. 24x7 ನಿಮ್ ಫೋನ್ ಅಟೆಂಡ್ ಮಾಡ್ತೀವಿ. ಬೈ ಚಾನ್ಸ್ ಫೋನ್ ಎತ್ತಿಲ್ಲ ಅಂದ್ರೆ ಮೆಸೇಜ್ಗೆ ರಿಪ್ಲೈ ಅಂತೂ ಇರುತ್ತೆ. ಒಂದೇ ದಿನ ನಿಮ್ಗಳ ಆಶೀರ್ವಾದದಿಂದ 200ಕ್ಕಿಂತ ಹೆಚ್ಚಿಗೆ ಬುಕಿಂಗ್ ಬಂದಾಗ ಸ್ವಲ್ಪ ನಾವು ಬಿಸಿ ಇದ್ದಾಗ ಫೋನ್ ಎತ್ತಿಲ್ಲ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಫೋನ್ಗೆ ಮೆಸೇಜ್ಗೆ ರಿಪ್ಲೈ ಮಾಡಿರ್ತೀನಿ. ಇನ್ನು
ನನಗೆ ಗೊತ್ತಿಲ್ಲ, ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಕಾಲ್ ಮಾಡ್ತಿದ್ದೀರಾ, ಬುಕಿಂಗ್ ಮಾಡ್ಕೋತಾ ಇದ್ದೀರಾ. ನಿಮ್ಗೆ ಯಾವುದೇ ತರದ್ದು ಒಂದು ಪಾಯಿಂಟ್ ನನ್ನ ಕಡೆಯಿಂದ ಹೆಚ್ಚು ಕಡಿಮೆ ಆಗೋದಿಲ್ಲ. ಪ್ರಾಡಕ್ಟ್ 2 ದಿನ ಲೇಟ್ ಆದ್ರೂ ನಿಮ್ಮ ಅಡ್ರೆಸ್ಗೆ ಸೇಫ್ ಆಗಿ ಬರುತ್ತೆ. ನಮ್ಮ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು, ಡೇ ನೈಟ್ ಕ್ರೀಮ್ ಅಂದ್ರೆ ಏನು, ಸ್ಮಾಲ್ ಕ್ರೀಮ್ ಏನು, ಸುಮಾರು ಜನ ಎನ್ಕ್ವೈರಿ ಮಾಡ್ತೀರಾ ಪಿಗ್ಮೆಂಟೇಶನ್ 100% ಹೋಗುತ್ತಾ ಅಂತ. ಫ್ರೆಂಡ್ಸ್, ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಒಂದು ಕ್ರೀಮ್ ಅಲ್ಲಿ 1 ತಿಂಗಳು ಯೂಸ್ ಮಾಡಿ ಡೇ ನೈಟ್ ಕ್ರೀಮ್ ಅಂದ್ಬಿಟ್ಟು ಅದ್ರಲ್ಲಿ ನಿಮ್ಗೆ ರಿಸಲ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾನು ಅಮೌಂಟ್ ವಾಪಸ್ ಕೊಡ್ತೀನಿ. ಬಟ್ ಆದ್ರೆ ಒಂದೇ ಡಬ್ಬಕ್ಕೆ ಪಿಗ್ಮೆಂಟೇಶನ್ ಹೋಯ್ತು ಅಂತ ಮಾತ್ರ ನಾನು ಹೇಳಲ್ಲ. ಯಾಕೆ ಅಂದ್ರೆ ನಮ್ಗೆ ಗೊತ್ತಿರೋದ್ರಿಂದ, ಇವೆಲ್ಲರೂ ಗೊತ್ತು, ಸ್ಕಿನ್ 7 ಲೇಯರ್ಸ್ ಇರೋದ್ರಿಂದ ಯಾವುದೇ ಕ್ರೀಮ್ ಆಗ್ಲಿ ಏನೇ ಆಗ್ಲಿ 15 ದಿನ 1 ತಿಂಗಳಿಗೆ ಪಿಗ್ಮೆಂಟೇಶನ್ ಹೋಗಲ್ಲ. ಬಟ್ ಏನಪ್ಪಾ ಅಂದ್ರೆ ಒಂದು ತಿಂಗಳಲ್ಲಿ ನಾವು ಯೂಸ್ ಮಾಡೋ ಕ್ರೀಮು ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಲೈಟ್ ಕಲರ್ ಆಗುತ್ತೆ. ಈಗ ನೀವು ಸುಮಾರು ಜನ ನನ್ನ ಗ್ರೂಪ್ ಅಲ್ಲಿ ಇರ್ಬೋದು, ಎಲ್ಲ ನೋಡ್ತಾ ಇದ್ದೀರಾ ಕಸ್ಟಮರ್ ಹೇಗೆ ರಿವ್ಯೂ ಆಗ್ತಿದ್ದಾರೆ ಅಂತ. ಎಲ್ಲ ಓಪನ್ ಆಗ್ತಾ ಇದೀವಿ ನೋಡಿ. ನಮ್ಮ BL ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲಿ ನೈಟ್ ಕ್ರೀಮ್ ಬಂದು ಯೆಲ್ಲೋ ಕಲರ್ ಇರುತ್ತೆ, ಅಥವಾ ಸ್ವಲ್ಪ ಕೇಸರಿ ಕಲರ್ ಅನ್ಕೊಂಡು ಹೋಗ್ಬೋದು ನೋಡಿ. ಸೇಮ್ ಸ್ಟ್ರೆಚರ್, ಸ್ವಲ್ಪನೂ ಪಾಯಿಂಟ್ ಚೇಂಜಸ್ ಆಗಲ್ಲ. ಇದು ನೈಟ್ ಕ್ರೀಮ್ ಅಂತ ಕೊಡ್ತೀವಿ. ಡೇ ಕ್ರೀಮ್ ಬಂದು ಪಿಂಕ್ ಶೇಡ್ ಅಲ್ಲಿ ಬರುತ್ತೆ. ಫಸ್ಟ್ಗೆ ಯೆಲ್ಲೋ ಶೇಡ್ ಅಲ್ಲಿ ಬರೋದು. ಯೆಲ್ಲೋ ಶೇಡ್ ಸ್ವಲ್ಪ ನಮ್ಗೆ 15 ದಿನಕ್ಕೂ ಚೇಂಜಸ್ ಮಾಡಿದಾಗ ನಾವು ಕಂಟಿನ್ಯೂಸ್ ಆಗಿ ಕಮಿಟ್ ಆಗಿರೋದ್ರಿಂದ ಒಂದೇ ಪ್ರಾಡಕ್ಟ್ ನಾನ್ ತಗೋತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕ್ರೀಮ್ ಎಲ್ಲೂ ಬೇರೆ ಕಡೆ ಸಿಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಪಿಂಕ್ ಶೇಡ್ ಅಲ್ಲಿ ತಗೊಂಡಿದ್ದೀನಿ. ಇವೆರಡು ಕ್ರೀಮು ನಮ್ಮದಾಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಇದೆಲ್ಲ ನಾನು ಪೂರ್ತಿ ರಿಪೋರ್ಟು ಪ್ರತಿಯೊಂದು ನನ್ನ ಹತ್ರ ಇದೆ. ಈ ಕ್ರೀಮ್ ಬಗ್ಗೆ ಯಾರು ಏನೂ ಭಯ ಪಡಂಗಿಲ್ಲ. ಈ ಕ್ರೀಮ್ ಹಚ್ಚೋದ್ರಿಂದ ನಮ್ಮ ಫೇಸ್ ಅಲ್ಲಿ ಮೇನ್ ಪಿಗ್ಮೆಂಟೇಶನ್, ಪಿಂಪಲ್ ಮಾರ್ಕ್ಸ್, ಈ ಲಿಪ್ ಸುತ್ತ ಬ್ಲಾಕು, ಕಣ್ ಸುತ್ತ ಬ್ಲಾಕು, ಫೇಸ್ ಡಲ್ನೆಸ್, ರಿಂಕಲ್ಸ್ ಎಲ್ಲ 5-in-1 ನಮ್ಮ ಫೇಸ್ ಅಲ್ಲಿ ಸುಮಾರು 5-6 ಪ್ರಾಬ್ಲಮ್ಸ್ ಇರೋದ್ರಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು 50% ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅನ್ನೋದು ನಿಮ್ಗೆ ಇಷ್ಟ ಆಗ್ಬೇಕು. ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ. ಇಷ್ಟ ಆಗಿಲ್ಲ, ಈ ಪ್ರಾಡಕ್ಟ್ ನನ್ಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ನೇರವಾಗಿ ನನಗೆ ಮೆಸೇಜ್ ಮಾಡಿ, ನಾನು ಅಮೌಂಟ್ ರಿಫಂಡ್ ಕೊಡ್ತೀನಿ. ಯಾಕೆ ಅಂದ್ರೆ ನಾನು ಅವತ್ತಿಂದ ಇವತ್ತುವರೆಗೂ ಇದನ್ನೇ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿವರೆಗೂ ಒಬ್ರಿಗೂ ರಿಫಂಡ್ ತಗೊಂಡಿಲ್ಲ. ಒಂದು ಕಸ್ಟಮರ್ ಬಂದ್ರೆ ಫ್ರೆಂಡ್ಸು, ಫ್ಯಾಮಿಲಿ ಪ್ರತಿಯೊಬ್ರು ಒಂದು ಸ್ಪ್ರೆಡ್ ಆಗಿ ಕ್ರೀಮ್ಗೆ ತಗೊಂಡು ಸಪೋರ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ತೀನಿ. ನನಗೆ ಎನಿ ಟೈಮ್ ಪ್ರೊಡಕ್ಷನ್ ನನ್ನ ಹತ್ರ ಸ್ಟಾಕ್ ಇರುತ್ತೆ. ಯಾಕಂದ್ರೆ ನಾನು ಒಂದ್ಸತಿ ಹಾಕ್ಸಿದ್ರೆ 2 months 3 months ಸ್ಟಾಕ್ ಇರುತ್ತೆ. ಬಟ್ ನಾವು ಕಳ್ಸೋದು 1 ವಾರ ಇನ್ನು ಮುಂದಾಗ್ಬೋದೇ ಹೊರತು ಎನಿ ಟೈಮ್ ಕ್ರೀಮ್ ಸ್ಟಾಕ್ ಇರುತ್ತೆ. ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ, ಪ್ರತಿಯೊಬ್ರು ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಅಂತಾನೆ ವೆಬ್ಸೈಟ್ ಅಲ್ಲಿ ಇಟ್ಟಿದೀವಿ. ವೆಬ್ಸೈಟ್ ಅಲ್ಲಿ ಹೋಗಿ ಯಾರ್ಯಾರು ಮೆಂಬರ್ಶಿಪ್ ಕಾರ್ಡ್ ಇದೆ ಅಲ್ಲಿ ಕೂಪನ್ ಕೋಡ್ ಅಂತ ಕೊಟ್ಟಿರ್ತೀವಿ. ಪ್ರಾಡಕ್ಟ್ ಅಲ್ಲಿ 20% ಡಿಸ್ಕೌಂಟ್ ಇರುತ್ತೆ. ಯಾರು ಮೆಂಬರ್ಶಿಪ್ ಇರೋರು, ಮೆಂಬರ್ಶಿಪ್ ಇಲ್ಲ ಅನ್ನೋರು ಕೂಡ ನಿಮ್ಗೆ ಈಸಿ ಆಗ್ಲಿ ಅಂತ ವೆಬ್ಸೈಟ್ ಅಲ್ಲಿ ನೇರವಾಗಿ ಬುಕ್ ಮಾಡ್ಕೋಬಹುದು. ಬುಕ್ ಮಾಡ್ಕೊಂಡು ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಇನ್ನೂ ಆ ವೆಬ್ಸೈಟ್ ನಮ್ಗೆ ಗೊತ್ತಾಗಲ್ಲ, ನಮ್ಗೆ ಬರಲ್ಲ ಅಂದ್ರು ವಾಟ್ಸಪ್ ಅಲ್ಲಾದ್ರೂ ಬುಕ್ ಮಾಡ್ಕೋಬಹುದು. ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಇರ್ಬೋದು, ನಮ್ದು ಸುಮಾರು ಪ್ರಾಡಕ್ಟ್ ಇದೆ, 25 ಪ್ರಾಡಕ್ಟ್ ಇದೆ ಅಂತಾನೆ ಹೇಳ್ತೀನಿ. ಆ ಚಾರ್ಟ್ ನೀವೆಲ್ಲರೂ ನೋಡಿದೀರಾ, ಪ್ರತಿಯೊಬ್ರು ಯೂಸ್ ಮಾಡ್ತಿದ್ದೀರಾ. ಒಂದ್ಸರಿ ಟೆಸ್ಟ್ ಮಾಡಿ. ಯಾಕಂದ್ರೆ ಎಲ್ಲಾರು ನಂಬೋದ್ಕಿಂತ ಯಾವುದೇ ಪ್ರಾಡಕ್ಟ್ ಸುಮ್ಮನೆ ಟಚ್ ಮಾಡಿ. ಜಸ್ಟ್ 5 days 10 days ಟೆಸ್ಟ್ ಮಾಡಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಕಂಟಿನ್ಯೂ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಕಳಿಸಿ ನಾವು ಅಮೌಂಟ್ ಕೊಡ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೂ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಾಕ್ಸ್ ಮೇಲೆ ಇರುತ್ತೆ, ಆದ್ರೂ ಕೂಡ ಸ್ಕಿನ್ಗೆ ನಾವು ಕೈ ಮೇಲೆ ಮತ್ತೆ ಕಿವಿ ಹಿಂಭಾಗ 1 ದಿನ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯಾವುದೇ ಪ್ರಾಡಕ್ಟ್ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಹಂಗೂ ಈಗ ಸಮ್ಮರ್ ಆಗಿರೋದ್ರಿಂದ ನಮ್ಮ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಮಾಡಿಸಿದೀನಿ. ಯಾಕೆ ಅಂದ್ರೆ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಸ್ಕಿನ್ ಡ್ರೈನೆಸ್ ಜಾಸ್ತಿ ಇರುತ್ತೆ. ಅದೊಂದು ನನಗೆ ಅನ್ಸಿದ್ದು, ನನ್ಗೆ ಯಾಕಂದ್ರೆ ಎಲ್ಲಾ ಥಿಕ್ನೆಸ್ ಆಯ್ತು ಅಂತ ಹೇಳುವಾಗ ಸ್ವಲ್ಪ ಮಾಡಿಸಿದೀನಿ. ನಿಮ್ಗೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ ಕಸ್ಟಮರ್ ಹೆಂಗೆ ಅಂದ್ರೆ, 1 ಪಾಯಿಂಟ್ ಹೆಚ್ಚಾದ್ರೂ ಚೆಕ್ ಮಾಡ್ತೀರಾ. ಸೊ ನಮ್ ಕ್ರೀಮ್ ಅಲ್ಲಿ ನಾನು ಏನು ಹೇಳಂಗಿಲ್ಲ, ನಾನು ಯಾವ ವಿಡಿಯೋ ಮಾಡಂಗಿಲ್ಲ. ಒಂದು ವಿಡಿಯೋ ಮಾಡಕ್ಕೆ ನಾನು ಸುಮಾರು 15 ದಿನ ಬೇಕು. ಸೊ ಆದ್ರೂ ಇವತ್ತೇನು ಅವೇರ್ನೆಸ್ ಇತ್ತು ಅಂದ್ರೆ, ಅವೇರ್ನೆಸ್ ವಿಡಿಯೋ ಏನಪ್ಪಾ ಇತ್ತು ಅಂದ್ರೆ, ನನಗೆ ಕಂಪ್ಲೇಂಟ್ಸ್ ಏನು ರಾಂಗ್ ಕಾಲ್ ಜಾಸ್ತಿ ಬರ್ತಿತ್ತು. BL ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ಸ್ಕ್ಯಾನರ್ ಕಳ್ಸೋದು, ಅಮೌಂಟ್ ಹಾಕಿ ಅನ್ನೋದು, ಬುಕಿಂಗ್ ಕೇಳೋದು ಅಂತ. ದಯವಿಟ್ಟು ನೀವ್ ಏನೇ ಇದ್ರು ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ನನ್ನ ನಂಬರ್ ಹಾಕಿದ್ನ ಆ ನಂಬರ್ ಅಲ್ಲಿ ಮಾತ್ರ ಬುಕ್ ಮಾಡ್ಕೊಳ್ಳೋದು. ಬೇರೆ ಯಾವುದೇ ನಂಬರ್ಗೂ ಅಲೋ ಮಾಡಿದ್ರೆ ನಾವು ದಯವಿಟ್ಟು ಜವಾಬ್ದಾರಲ್ಲ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬುಕ್ ಮಾಡಿ 10 days ಒಳಗಡೆ ಬಂದಿಲ್ಲ ಅಂದ್ರೆ ಕಾಲ್ ಮಾಡಿ.
ಸುಮಾರು ಒಂದೂವರೆ ತಿಂಗಳಿಗೆ ಮಿಸ್ ಆದಾಗ ನಮ್ಗೆ ಲೀಸ್ಟ್ ಮುಂದೆ ಹೋಗಿರುತ್ತೆ ಗೊತ್ತಾಗಿರಲ್ಲ. ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿ ತಿಳ್ಕೊಳ್ಳಿ. ಆಮೇಲೆ ಪ್ರತಿಯೊಬ್ರು ವಿಡಿಯೋ ಮಾಡ್ಕೊಂಡು ಓಪನ್ ಮಾಡಿ. ಈ ಪ್ರಾಡಕ್ಟ್ ಅಲ್ಲಿ ಏನೇ ಡೌಟ್ ಇದ್ರು ನೇರವಾಗಿ ಬನ್ನಿ. ನಮ್ಮ ಅಡ್ರೆಸ್ ಬಂದು ಬಿಡದಿ, ನಿಯರ್ ಪೋಸ್ಟ್ ಆಫೀಸ್ ಪಕ್ಕ. 24x7 ಎನಿ ಟೈಮ್ ನಮ್ಮ ಮನೆ ಮೇಲೆ ಇರೋದ್ರಿಂದ ಕೆಳಗಡೆ ಎನಿ ಟೈಮ್ ಸಿಗ್ತೀವಿ. ಫೋನ್ ಅಂತೂ ಯಾವಾಗೂ ಸ್ವಿಚ್ ಆಫ್ ಮಾಡಲ್ಲ, ಏನು ಎದ್ರುಕೊಳ್ಳಂಗಿಲ್ಲ. ನಮ್ದು ಪಾರ್ಲರ್ ಇರೋದ್ರಿಂದ ಬ್ಯೂಟಿ ಪ್ರಾಡಕ್ಟ್ ನಾನು ಸೇಲ್ ಮಾಡ್ತಾ ಇರೋದು. ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಯಾವುದು ಕೂಡ ನಾನು ಹೋಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿಲ್ಲ. ಯಾಕೆ ಅಂದ್ರೆ 6 ವರ್ಷದಿಂದ ನಾನು ಏನ್ ತರಿಸಿದೀನಿ ಅದೇ ಜಾಗದಿಂದನೇ ತರಿಸ್ತಿರೋದು. ನಾವ್ ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿಲ್ಲ, ಹೋಲ್ಸೇಲ್ ತಂದು ರೀಟೇಲ್ ಮಾಡ್ತಾ ಇದೀವಿ. ಬಟ್ ನಾನು ರೀಟೇಲ್ ಆಗಿರೋದ್ರಿಂದ ಸೇಲ್ ಮಾಡ್ತೇನೆ. ಸುಮಾರು ಜನ ಕೇಳ್ತಾ ಇದ್ರ ನಿಮ್ ಜೊತೆ ನೀವು ಸೇಲ್ ಮಾಡ್ತಿದ್ದವರು ಬಿಸ್ನೆಸ್ ಮಾಡ್ತಿದ್ರೆ ಕಂಪನಿ ಮಾಡಿದ್ರೆ ನೀವು ಮಾಡಿ ಅಂತ. ಅದಕ್ಕೆಲ್ಲ ದೇವರ ಆಶೀರ್ವಾದ ಇರಬೇಕು. ಅದು ನಿಮ್ಗಳ ಆಶೀರ್ವಾದ ಇದ್ದಾಗ ಅದು ನೆಕ್ಸ್ಟ್ ಏನಾಗುತ್ತೋ ನೋಡೋಣ. ಈಗ ನಮ್ಮ ಪ್ರಾಡಕ್ಟ್ BL ಬ್ಯೂಟಿ ಪ್ರಾಡಕ್ಟ್ ಅನ್ನ ಕೈಯಿಂದ ಏನ್ ಕೊಡ್ತಿದ್ರು ನಾನೇ ಹೊಣೆಯಾಗಿರ್ತೀನಿ. ಯಾವ್ದೋ ಡಬ್ಬಕ್ ಕಳ್ಸಿ ಯಾವ್ದೋ ಕಳ್ಸಿದ್ರೆ ನಾನು ದಯವಿಟ್ಟು ಆನ್ಸರ್ ಮಾಡಲ್ಲ. ನಮ್ಮ ಶಾಪ್ ಅಲ್ಲಿ ನಮ್ಮ ಅಕೌಂಟ್ ದುಡ್ಡು ಹಾಕ್ದಾಗ ಏನೇ ಬಂದು ನೇರವಾಗಿ ಕಾಲ್ ಮಾಡಿ ಮೆಸೇಜ್ ಮಾಡಿ. ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ನನಗೆ ಗೊತ್ತಿದ್ದಂಗೆ ನಮ್ಮ ದೇಶದ ಮೂಲೆ ಮೂಲೆಗೂ ನಮ್ಮ ಪ್ರಾಡಕ್ಟ್ ತಲುಪಿಸ್ತಾ ಇದೀರಾ, ನಮ್ಮನ್ನ ಗುರ್ತಿಸ್ತಾ ಇದೀರಾ ಅಂತಾನೆ ಹೇಳ್ಬೋದು. ಇವತ್ತು ನಿಮ್ಮಿಂದಾನೇ ನಾನು ಬದುಕಿದೀನಿ. ಯಾಕಂದ್ರೆ ಜೀವನನೇ ಮುಗ್ದೋಯ್ತು ಅಂತ ಜಸ್ಟ್ 1.5 ವರ್ಷ ಹಿಂದೆ ಹೇಳಿದ ವ್ಯಕ್ತಿ ಇವತ್ತು ನಿಮ್ಮಿಂದ ಚೆನ್ನಾಗಿದ್ದೀನಿ ಅಂತ ಕೈ ಮುಗಿದು ಕೇಳ್ಕೊತಾ ಇದೀನಿ. ಯಾಕಂದ್ರೆ ನಾವೆಲ್ಲ ಒಂದು ನಾರ್ಮಲ್ ಹೆಣ್ಮಕ್ಳು ಅಂತಾನೆ ಹೇಳ್ಬೋದು. ಅಂತವ್ರಲ್ಲಿ ಒಂದು ವಸ್ತುನ ಸೇಲ್ ಮಾಡಕ್ ನಿಂತ್ಕೊಂಡಾಗ ಪ್ರಾಮಾಣಿಕವಾಗಿ ಒಳ್ಳೆ ತುಂಬಾ ಎಥಿಕ್ಸ್ ಇಟ್ಕೊಂಡು ನಾವು ಬಂದಿರೋದ್ರಿಂದ ನಾವು ಮಾಡೋ ಕೆಲಸ ನಮಗೆ ಸರಿ ಅನ್ಸಿದ್ರೆ ಖಂಡಿತ ದೇವ್ರು ಕಾಪಾಡ್ತಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ಗೆ ಆತರ ಖುಷಿ ಇದೆ, ನಮ್ ಪ್ರಾಡಕ್ಟ್ ಅಲ್ಲಿ ಖುಷಿ ಇದೆ, ನಾನು ಮಾಡೋ ಕೆಲಸದ ಖುಷಿ ಇದೆ. ಆಮೇಲೆ ಯಾರಿಗಾದ್ರೂ ಬೇಜಾರ್ ಮಾಡಿದ್ರು ಕೂಡ ಕ್ಷಮಿಸಿ. ಇದ್ರ ಬಗ್ಗೆ ಇನ್ನೇನಿಲ್ಲ, ಏನೇ ಡೌಟ್ ಇದ್ರು ಕಾಲ್ ಮಾಡಿ ಅಂತಾನೆ ಕೇಳ್ತಾ, ನಿಮ್ಗೆ ಏನೇನ್ ಡೌಟ್ ಇದ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.